ಕೊನೆಯ ಬಾಗಿಲು. ಹಳ್ಳಿಯ ಕೊನೆಯ ಅಂಚಿನಲ್ಲಿ ಒಂದು ಹಳೆಯ ಮನೆ ಇತ್ತು. ಯಾರೂ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಆ ಮನೆಗೆ ಹೆಸರಿರ್ಲಿಲ್ಲ. ಆದ್ರೆ ಹಳ್ಳಿಯವರು ಅದನ್ನು ಕೊನೆಯ ಬಾಗಿಲಿನ ಮನೆ ಅಂತ ಕರೀತಿದ್ರು. ಆ ಮನೆಯ ಬಗ್ಗೆ ಒಂದು ಮಾತು ಪ್ರಚಲಿತ: ಒಮ್ಮೆ ಒಳಗೆ ಹೋದ್ರೆ ಯಾವುದೋ ಒಂದು ಬಾಗಿಲು ನಿನ್ನನ್ನೇ ಬದಲಾಯಿಸಿ ಹೊರಗೆ ಬಿಡುತ್ತೆ. ಆ ಮಾತುಗಳನ್ನು ಕೇಳಿ ರವಿ ನಗುತ್ತಿದ್ದ. ಇವೆಲ್ಲ ಹಳ್ಳಿ ಕಥೆಗಳು, ಭಯ ಹುಟ್ಟಿಸಲು ಮಾಡಿದ ಮಾತುಗಳು ಅಂತ ಹೇಳ್ತಿದ್ದ. ರವಿ ಬೆಂಗಳೂರಿನಿಂದ ಬಂದ ಹುಡುಗ, ಫೋಟೋಗ್ರಾಫರ್. ಹಳೆಯ ಮನೆಗಳು, ಬಿಟ್ಟು ಹೋದ ಜಾಗಗಳು ಅವನಿಗೆ ತುಂಬಾ ಇಷ್ಟ. ಒಂದು ದಿನ ಅವನು ಹಳ್ಳಿಗೆ ಬಂದಾಗ ಆ ಮನೆ ನೋಡಿದ. ಗೋಡೆಗಳು ಬಿರುಕು ಬಿಟ್ಟಿದ್ದವು, ಕಿಟಕಿಗಳು ಕಪ್ಪಾಗಿ ಬಾಯಿ ಬಿಟ್ಟಂಟಿದ್ದವು, ಬಾಗಿಲು ಅರ್ಧ ತೆರೆದಿತ್ತು, ಒಳಗೆ ಕತ್ತಲೆ. ಹಳ್ಳಿಯ ಒಬ್ಬ ಮುದುಕ ಅವನಿಗೆ ಹೇಳಿದ: ಮಗ, ಸೂರ್ಯಾಸ್ತದ ನಂತರ ಆ ಮನೆಯೊಳಗೆ ಹೋಗ್ಬೇಡ. ಒಳಗೆ ಹೋದವರು ಹಿಂದಿರುಗಿದ್ದಾರೆ, ಆದರೆ ಹಿಂದಿರುಗಿದವರು ಮೊದಲಿನವರೇ ಇರ್ಲಿಲ್ಲ. ರವಿ ನಕ್ಕ. ಅಜ್ಜ, ನಾನು ಫೋಟೋ ತೆಗೆದು ಹೊರಗೆ ಬರ್ತೀನಿ. ಇವತ್ತು ರಾತ್ರಿ ಅಲ್ಲೇ ಉಳಿದು ಶಾಟ್ಸ್ ತಗೊಳ್ತೀನಿ. ಮುದುಕನ ಕಣ್ಣುಗಳಲ್ಲಿ ಭಯ. ನೀನು ಒಳಗೆ ಹೋದ್ರೆ ಮನೆ ನಿನ್ನನ್ನು ನೋಡಿ ನಗುತ್ತೆ. ಆ ರಾತ್ರಿ ರವಿ ಕ್ಯಾಮೆರಾ ಹಿಡಿದು ಮನೆಯೊಳಗೆ ಹೋದ. ಒಳಗೆ ಕಾಲಿಟ್ಟ ಕ್ಷಣಕ್ಕೆ ಬಾಗಿಲು ತಾನೇ ಧಮ್ ಅಂತ ಮುಚ್ಚಿಕೊಂಡಿತು. ಗಾಳಿ ತಣ್ಣಗೆ ಹೊಡೆದಿತು. ಗೋಡೆಯ ಮೇಲೆ ಹಳೆಯ ಫೋಟೋಗಳು. ಎಲ್ಲ ಫೋಟೋಗಳಲ್ಲೂ ಒಬ್ಬೊಬ್ಬ ವ್ಯಕ್ತಿ. ಆದ್ರೆ ಕಣ್ಣುಗಳು ಎಲ್ಲದರಲ್ಲೂ ಒಂದೇ ತರಹ: ಖಾಲಿ, ಸತ್ತಂತ. ರವಿ ಒಂದು ಫೋಟೋ ಹತ್ತಿರ ಹೋಗಿ ನೋಡಿದ. ಅದರ ಕೆಳಗೆ ಬರೆಯಲಾಗಿತ್ತು: ಮೊದಲ ಬಾಗಿಲು, ಧ್ವನಿ ಕಳೆದುಕೊಂಡವನು. ಅವನ ಹಿಂದೆ ಕಿರ್ ಎಂದು ಶಬ್ದ. ತಿರುಗಿ ನೋಡಿದರೆ ಒಂದು ಬಾಗಿಲು ಕಾಣಿಸಿಕೊಂಡಿತ್ತು. ಮೊದಲು ಅಲ್ಲಿರ್ಲಿಲ್ಲ. ಹಳೆಯ ಮರದ ಬಾಗಿಲು, ಅದರ ಮೇಲೆ ನಖಗಳಿಂದ ಗೀಚಿದ ಗುರುತುಗಳು. ರವಿ ಧೈರ್ಯ ಮಾಡಿಕೊಂಡು ಅದನ್ನು ತೆರೆದ. ಒಳಗೆ ಒಂದು ಕೊಠಡಿ. ಆ ಕೊಠಡಿಯಲ್ಲಿ ಒಬ್ಬ ಹುಡುಗ ಕುಳಿತಿದ್ದ. ಬಾಯಿ ತೆರೆದು ಕೂಗುವಂತೆ, ಆದರೆ ಶಬ್ದವೇ ಬರ್ತಿರ್ಲಿಲ್ಲ. ರವಿ ಅವನಿಗೆ ಕೇಳಿದ: ನೀನು ಯಾರು? ಆ ಹುಡುಗ ಬಾಯಿ ಅಡ್ಡಾಡಿಸಿದ, ಆದರೆ ಶಬ್ದವೇ ಇಲ್ಲ. ಅವನ ಕಣ್ಣಲ್ಲಿ ಭಯ. ಗೋಡೆಯ ಮೇಲೆ ಬರಹ: ಇವನು ಇಲ್ಲಿ ಬಂದಾಗ ತುಂಬಾ ಮಾತನಾಡುತ್ತಿದ್ದ. ಮನೆ ಅವನ ಧ್ವನಿಯನ್ನು ತೆಗೆದುಕೊಂಡಿತು. ಹಠಾತ್ ರವಿಗೆ ತನ್ನ ಹಿಂದಿನಿಂದ ಬಾಗಿಲು ಮುಚ್ಚಿದ ಶಬ್ದ ಕೇಳಿಸಿತು. ಅವನು ಓಡಿ ಹೊರಗೆ ಬಂದ. ಈಗ ಹಾಲ್ನಲ್ಲಿ ಇನ್ನೊಂದು ಬಾಗಿಲು ಕಾಣಿಸಿಕೊಂಡಿತು. ಅದರ ಮೇಲೆ ಬರಹ: ಎರಡನೇ ಬಾಗಿಲು, ನೆನಪು ಕಳೆದುಕೊಂಡವಳು. ಆ ಬಾಗಿಲು ತೆರೆದಾಗ ಒಳಗೆ ಒಂದು ಮಹಿಳೆ. ಅವಳು ಕನ್ನಡಿ ಮುಂದೆ ನಿಂತಿದ್ದಳು. ಕನ್ನಡಿಯಲ್ಲಿ ಅವಳ ಮುಖ ಇರ್ಲಿಲ್ಲ, ಖಾಲಿ, ಸತ್ತಂತ. ರವಿ ಕೇಳಿದ: ನಿಮ್ಮ ಹೆಸರು? ಅವಳು ಗಾಬರಿಯಿಂದ: ನನಗೆ ಗೊತ್ತಿಲ್ಲ. ನಾನು ಯಾರು ಅಂತನೇ ಗೊತ್ತಿಲ್ಲ. ಗೋಡೆಯ ಮೇಲೆ ಮತ್ತೆ ಬರಹ: ಮನೆ ಅವಳ ನೆನಪುಗಳನ್ನು ತಿಂದಿದೆ. ರವಿಗೆ ಈಗ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇದು ಕೇವಲ ಹಳೆಯ ಮನೆಯಲ್ಲ, ಇದು ಜನರಿಂದ ಏನೋ ಕಿತ್ತುಕೊಳ್ಳುವ ಜೀವಂತ ವಸ್ತು. ಅವನು ಓಡಿ ಹೊರಗೆ ಬರಲು ಪ್ರಯತ್ನಿಸಿದ. ಆದರೆ ಈಗ ಮುಖ್ಯ ಬಾಗಿಲೇ ಕಾಣಿಸಿರ್ಲಿಲ್ಲ. ಅದರ ಬದಲು ಮೂರನೇ ಬಾಗಿಲು. ಅದರ ಮೇಲೆ ಮೂರನೇ ಬಾಗಿಲು, ಮುಖ ಕಳೆದುಕೊಂಡವನು. ಅವನಿಗೆ ಒಳಗೆ ಹೋಗೋಕಿ ಇಷ್ಟ ಇರ್ಲಿಲ್ಲ. ಆದರೆ ನೆಲದ ಮೇಲೆ ರಕ್ತದ ಹಾದಿ ಆ ಬಾಗಿಲಿನೊಳಗೆ ಹೋಗ್ತಿತ್ತು. ಒಳಗೆ ನೋಡಿದಾಗ ಒಂದು ಆಕಾರ. ಮುಖವೇ ಇರ್ಲಿಲ್ಲ, ಕೇವಲ ಚರ್ಮ. ಆ ಆಕಾರ ಕೈ ಎತ್ತು ರವಿಯ ಕಡೆ ತೋರಿಸಿತು. ಗೋಡೆಯ ಮೇಲೆ ಬರಹ ಮೂಡಿತು. ಇವನು ನೋಡಿದ್ದನ್ನು ತಡೆದುಕೊಳ್ಳಲಿಲ್ಲ. ಮನೆ ಅವನ ಮುಖವನ್ನೇ ತೆಗೆದುಕೊಂಡಿತು. ರವಿಗೆ ತಲೆ ಸುತ್ತಿತು. ಅವನು ಕಿರುಚಿದ: ನನಗೆ ಹೊರಗೆ ಹೋಗ್ಬೇಕು, ಬಿಡಿ ನನ್ನನ್ನ. ಅಷ್ಟರಲ್ಲಿ ಹಾಲ್ನ ಮಧ್ಯದಲ್ಲಿ ಕೊನೆಯ ಬಾಗಿಲು ಕಾಣಿಸಿಕೊಂಡಿತು. ಅದರ ಮೇಲೆ ಬರಹವೇ ಇರ್ಲಿಲ್ಲ. ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ಅದೇ ಹಾಲ್, ಆದರೆ ಗೋಡೆಯ ಮೇಲೆ ಹೊಸ ಫೋಟೋ. ಆ ಫೋಟೋದಲ್ಲಿ ರವಿಯ ಮುಖ, ಆದರೆ ಕಣ್ಣುಗಳು ಖಾಲಿ, ಸತ್ತಂತ. ಅವನ ಹಿಂದೆ ಒಂದು ಧ್ವನಿ: ಮನೆ ಪ್ರತಿಯೊಬ್ಬರಿಂದ ಏನಾದರೂ ತೆಗೆದುಕೊಳ್ಳುತ್ತೆ. ನಿನ್ನಿಂದ ಏನು ಬೇಕೋ ಅದು ಇನ್ನೂ ತೀರ್ಮಾನವಾಗಿಲ್ಲ. ರವಿ ತಿರುಗಿದ. ಅಲ್ಲಿ ಅವನೇ ನಿಂತಿದ್ದ, ಆದರೆ ನಗುತ್ತಿದ್ದ, ವಿಕೃತ ನಗು. ನೀನು ಇಲ್ಲಿ ಉಳಿಯುತ್ತೀಯಾ? ಹೊರಗೆ ಹೋಗೋದಿ ನಾನು. ಲೈಟ್ ಆರಿತು. ಮುಂದಿನ ದಿನ ಬೆಳಗ್ಗೆ ಹಳ್ಳಿಯವರು ಮನೆ ಮುಂದೆ ಒಬ್ಬ ಹುಡುಗನನ್ನು ಕಂಡರು. ಅವನು ಶಾಂತವಾಗಿದ್ದ, ನಗುತ್ತಿದ್ದ. ಅವನ ಹೆಸರು ಕೇಳಿದಾಗ ಹೇಳಿದ: ರವಿ. ಆದರೆ ಅವನ ಫೋಟೋ ತೆಗೆದಾಗ ಫೋಟೋದಲ್ಲಿ ಅವನ ಕಣ್ಣುಗಳು ಖಾಲಿ. ಮನೆಯ ಗೋಡೆಯೊಳಗೆ ಇನ್ನೊಂದು ಹೊಸ ಫೋಟೋ ಸೇರ್ಪಡೆಯಾಯಿತು. ಅದರ ಕೆಳಗೆ ಬರಹ: ಕೊನೆಯ ಬಾಗಿಲು,
ಆತ್ಮ ಕಳೆದುಕೊಂಡವನು ಮತ್ತು ಮನೆ ಇನ್ನೊಬ್ಬನಿಗಾಗಿ ಕಾಯುತ್ತಿತ್ತು.